Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಬಾಬು ಅನ್ನೋರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಅಂತ ಅಂದ್ರೆ ಆ ವಿಡಿಯೋದಲ್ಲಿದ್ದಂತ ಸಂತ್ರಸ್ತ ಮಹಿಳೆಯ ನಾಪತ್ತೆ ಹಿನ್ನೆಲೆ ರೇವಣ್ಣ ಹಾಗೆ ಸತೀಶ್ ಬಾಬು ವಿರುದ್ಧ ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆ ಸಂತ್ರಸ್ತೆಯ ಪುತ್ರ ಆ ಯುವಕ ದೂರನ್ನ ಕೊಟ್ಟಿದ್ದ. ಸೊ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರ ಸಂಬಂಧಿ ಕೂಡ ಈತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರು ಈ ಸತೀಶ್ ಬಾಬು. ಸೊ ಆತನನ್ನು ಇದೀಗ ಬಂಧಿಸಲಾಗಿದೆ. ಮೈಸೂರು ಜಿಲ್ಲೆ KR ನಗರ ಠಾಣಾ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣನ ಬಿಟ್ಟಿದ್ದು ಸಿದ್ದರಾಮಯ್ಯನವರು, ಆದರೆ ಕೇಳೋದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಂತ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗಿಲ್ಲ ಆರ್ ಅಶೋಕ್ ಅವರು. ಅದು ಗ್ಯಾರಂಟಿ ಏನಂತ ಗೊತ್ತಾ, ಸಿದ್ದರಾಮಯ್ಯನವರ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡ್ಬೇಕಂತೆ. ಆಗ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಯಾರು ರೆಕಮೆಂಡ್ ಮಾಡಿದ್ರು, ಏನ್ ಮಾಡಿದ್ರು, ಸಿಎಂ ಮೊಬೈಲ್ ಟ್ರ್ಯಾಕ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರ ಮೊಬೈಲ್ನ ಟ್ರ್ಯಾಕ್ ಮಾಡಿಬಿಟ್ರೆ ಯಾರ್ಯಾರು ರೆಕಮೆಂಡ್ ಮಾಡಿದ್ರು, ಏನೇನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ. ಹೆಂಗೆ ಬಿಟ್ಟು ಕಳಿಸಿದ್ರು ಎಲ್ಲ ಕ್ಲೀನಾಗಿ ಗೊತ್ತಾಗ್ತದೆ. ಬಿಟ್ಟವರು ಸಿದ್ದರಾಮಯ್ಯನವರು, ಕೇಳೋದು ಮೋದಿ ಮೇಲೆ. ಹಂಗಾರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸತ್ತೋಗಿದೆಯಾ? ಇಂಟೆಲಿಜೆನ್ಸ್ ಸತ್ತೋಗಿದೆಯಾ? ಪೊಲೀಸವ್ರು ಕರ್ನಾಟಕದಲ್ಲಿ ಇದ್ದಾರೋ ಸತ್ತೋಗಿದ್ದಾರೋ? ಈಗ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಾಯ್ತು? ಏರ್ಪೋರ್ಟ್ಗೆ ಹೆಂಗೆ ಹೋದ? ಸುಮಾರು 300 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾರಲ್ಲ. 300 ಕಿಲೋಮೀಟರ್ ಹೋಗಿ ಬಿಟ್ಟವ್ರು ಯಾರು? ನನಗನ್ಸುತ್ತೆ ಇದು ಚುನಾವಣಾ ವಿಚಾರವಾಗಿ ಮಾಡಬೇಕು ಅಂತೇಳಿ ಒಂದು ರೀತಿ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋವಂಥ ಸ್ಕೀಮು. BJP ಮೇಲೆ ಹೇಳ್ತಾರೆ, ಮೋದಿ ಮೇಲೆ ಹೇಳ್ತಾರೆ, ಅಮಿತ್ ಶಾ ಮೇಲೆ ಹೇಳ್ತಾರೆ. ಬಿಟ್ಬಿಡಿ. ಆಗಲ್ಲ ಅಂದರೆ ನಮಗೆ ಕಾನೂನು ಸುವ್ಯವಸ್ಥೆ ನಮ್ದಲ್ಲ, ಅದು ಕೇಂದ್ರ ಸರ್ಕಾರ ಕಾಪಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಬಿಟ್ಟಿದ್ದೀರಿ ಕಾನೂನು ಸುವ್ಯವಸ್ಥೆ ಮತ್ತು ಇಂಟೆಲಿಜೆನ್ಸ್ ಎಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಅಂತ ಬರ್ಕೊಟ್ಬಿಡಿ. ಅವಾಗ ಕೇಂದ್ರ ಸರ್ಕಾರನ ಕೇಳಿ. ಅದು ಬಿಟ್ಬಿಟ್ಟು ನೀವು ಮೋದಿಯವರು ಅಮಿತ್ ಶಾ ಅವರು ಅಂತ ಹೇಳಿದ್ರೆ ನಿಮ್ಮ ತಪ್ಪನ್ನ ಇಟ್ಕೊಂಡು ಬೇರೆಯವ್ರ ಮೇಲೆ ಯಾಕೆ ತಪ್ಪು ಹೊರಿಸ್ತೀರಾ? ಯಾರಾದ್ರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದ್ರೆ ತಿಳಿಸಿ, ಪಾಕ್ ಜಿಂದಾಬಾದ್ ಅಂತ ಅಂದ್ರೆ ತಿಳಿಸಿ, ಅವರನ್ನು ಗುಂಡಾರಿಸ್ಬಿಡ್ತೀವಿ. ಅವರಿಗೆ ಅವ್ರನ್ನ ನಾವು ಗಲ್ಲಿಗೇರ್ಸಲ್ಲ, ಅಲ್ಲೇ ಗುಂಡಾರಿಸ್ಬಿಡ್ತೀವಿ. ಜಮೀರ್ ಅಹಮದ್ ಖಾನ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ನಾವೇ ಗುಂಡಿಕ್ಕಿ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ. ನಾವೇ ಡಿಶುಮ್ ಅಂತ ಗುಂಡಿಕ್ಕಿ ಹೊಡಿತೀವಿ. ಬಿಜೆಪಿ ಅವರಿಗೂ ಈ ಥರದ್ದೇ ಬೇಕು ಅಂತ ಜಮೀರ್ ಹೇಳಿದ್ದಾರೆ. ಬಿಜೆಪಿ ಅವರಿಗೆ ಒಟ್ಟಿನಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಾನೂ ಆರೋಪ ಮಾಡಿದ್ದಾರೆ. ನಾವೊಂದು ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈತರ ಕೂಗ್ರೆ ಅಂತವ್ರನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಪೋರಿಸ್ಬಿಡಿ. ಅವ್ರಿಗೆ ನೀವು ಶಿಕ್ಷೆ ಕಲ್ ಶಿಕ್ಷೆ ಕೊಡಲಿಲ್ಲ, ನಾವೇ ಗುಂಡಕ್ಕೆ ಸಾಯಿಸ್ತೀವಿ ಅಂತ ಏನ್ ಸರ್? ನಾವೇ ಆದೇಶ ಮಾಡ್ಕೊಂಡೀಗ ಸ್ಪಾಟ್ ಅಲ್ಲಿ ಏನ್ ಮಾಡಬೇಕು? ಪೊಲೀಸರು ಕೊಡ್ಬೇಕು. ಅದು ಆದೇಶ ಮಾಡೋದಾಗಲ್ಲ. ಈ ಕಾನೂನು ಅಂತ ಹೇಳ್ತದೆ. ಕೋರ್ಟಿಂದ ಆದೇಶ ತರಬೇಕು, ಕೋರ್ಟಿಂದ ಆದೇಶ ತರಬೇಕು. ಸ್ಪಾಟ್ ಅಲ್ಲಿ ಎಂತಾರಲ್ಲ, ಸಿಗ್ತಾರಲ್ಲ ಅವ್ರಿಗೆ ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕರ್ ಅಂತ ಕೂಗ್ರೆ ಅವ್ರಿಗೆ ಮುಂದೆ ನಿಂತು ನಾವೊಂದು ಆದೇಶ ತರಬೇಕು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.